ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಕೈಯಲ್ಲಿ ಪುಸ್ತಕಗಳಿಗಿಂತ ಹೆಚ್ಚಾಗಿ ಮೊಬೈಲ್ ರಾರಾಜಿಸ್ತಾ ಇದೆ. ಅದರಲ್ಲೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣಗಳ ಗೀಳಿಗೆ ಬಿದ್ದು ಎಷ್ಟೋ ಮಕ್ಕಳ ಭವಿಷ್ಯ ಹಾಗೂ ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋ ಆತಂಕ ಪೋಷಕರಲ್ಲಿ ಮನೆ ಮಾಡಿತ್ತು. ಈ ಆತಂಕಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯ ಬಜೆಟ್ನಲ್ಲಿ ಒಂದು ಐತಿಹಾಸಿಕ ಹಾಗೂ ದಿಟ್ಟ ನಿರ್ಧಾರ ಪ್ರಕಟಿಸಿದ್ದಾರೆ. ಅದೇನೆಂದ್ರೆ, ಇನ್ಮುಂದೆ ರಾಜ್ಯದಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಳಸೋದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸರ್ಕಾರದ ಈ ಡಿಜಿಟಲ್ ಪಾಲಿಸಿಗೆ ಪೋಷಕರು ಹಾಗೂ ಮನೋವೈದ್ಯರಿಂದ ಭಾರಿ ಬೆಂಬಲ ಸಿಕ್ಕಿದ್ರು ಇದನ್ನ ನಿಜಕ್ಕೂ ಜಾರಿಗೆ ತರೋದು ಹೇಗೆ ಅನ್ನೋ ಬಹುದೊಡ್ಡ ಪ್ರಶ್ನೆ ಎಲ್ಲರನ್ನೂ ಕಾಡಲಾರಂಭಿಸಿದೆ. ಡಿಜಿಟಲ್ ಡ್ರಗ್ಸ್ನ ಅಸಲಿ ಕಹಾನಿ. ಇಂದಿನ ತಲೆಮಾರಿನ ಮಕ್ಕಳು ಸ್ಮಾರ್ಟ್ ಫೋನ್ಗೆ ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ, ಊಟ ಬಿಟ್ರೂ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡದೆ ಇರಲಾರದ ಸ್ಥಿತಿ ತಲುಪಿದ್ದಾರೆ. ಅತಿಯಾದ ಸೋಷಿಯಲ್ ಮೀಡಿಯಾ ಬಳಕೆಯಿಂದ ಮಕ್ಕಳು ಆತಂಕ, ಖಿನ್ನತೆ ಮತ್ತು ನಿದ್ರಾಹೀನತೆಯಂತಹ ಭೀಕರ ಮಾನಸಿಕ ಸಮಸ್ಯೆಗಳಿಗೆ ತುತ್ತಾಗ್ತಿದ್ದಾರೆ. ಕೆಲವರಂತೂ ಮೊಬೈಲ್ ಗೀಳಿನಿಂದ ಶಾಲಾ ಕಾಲೇಜುಗಳನ್ನೇ ಬಿಟ್ಟಿರುವ ಉದಾಹರಣೆಗಳಿವೆ. ಆನ್ಲೈನ್ ಗೇಮ್ಗಳು, ಅಪರಿಚಿತರಿಂದ ಮೋಸ ಹೋಗುವುದು, ಸೈಬರ್ ಬುಲ್ಲಿಂಗ್ನಂತಹ ಅಪಾಯಕಾರಿ ಜಾಲದಲ್ಲಿ ಎಳೆ ಮಕ್ಕಳು ಸಿಲುಕಿ ನರಳುತ್ತಿದ್ದಾರೆ. ಇದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾವನ್ನ ಡಿಜಿಟಲ್ ಡ್ರಗ್ಸ್ ಅಂತ ಕರೆದ್ರೆ ತಪ್ಪಾಗ್ಲಾರ್ದು. ಸರ್ಕಾರದ ಈ ನಿರ್ಧಾರಕ್ಕೆ ಪೋಷಕರು ಹಾಗೂ ವೈದ್ಯರು ಫುಲ್ ಸಪೋರ್ಟ್. ಬಜೆಟ್ನಲ್ಲಿ ಸಿಎಂ ಈ ಘೋಷಣೆ ಹೊರಬೀಳ್ತಾ ಇದ್ದಂತೆ ರಾಜ್ಯಾದ್ಯಂತ ಪೋಷಕರ ಸಂಘಟನೆಗಳು ಈ ನಿರ್ಧಾರವನ್ನ ವೆಲ್ಕಮ್ ಮಾಡಿವೆ. ಎಷ್ಟೋ ಪೋಷಕರಿಗೆ ಮಕ್ಕಳ ಕೈಯಿಂದ ಮೊಬೈಲ್ ಕಸಿದುಕೊಳ್ಳುವುದು ಹೇಗೆ ಅನ್ನೋದೇ ದೊಡ್ಡ ತಲೆನೋವಾಗಿತ್ತು. ಈಗ ಸರ್ಕಾರವೇ ಬ್ಯಾನ್ ಮಾಡಿರೋದ್ರಿಂದ ಪೋಷಕರಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ಇದು 16 ಅಲ್ಲ, 18 ವರ್ಷದವರೆಗೂ ಬ್ಯಾನ್ ಮಾಡಿ. ಸರ್ಕಾರದ ಈ ದಿಟ್ಟ ಹೆಜ್ಜೆಯನ್ನ ಮೆಚ್ಚಿರುವ ಪೋಷಕರು ಕೇವಲ 16 ವರ್ಷ ಮಾತ್ರ ಅಲ್ಲ, 18 ವರ್ಷದವರೆಗೂ ಅಂದ್ರೆ PUC ಮುಗಿಯೋವರೆಗೂ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅಂತ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರೆ. ಯಾಕಂದ್ರೆ ಹದಿಹರೆಯದ ವಯಸ್ಸಿನಲ್ಲೇ ಮಕ್ಕಳು ಹೆಚ್ಚು ದಾರಿ ತಪ್ಪುವ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಮಾದಕ ವಸ್ತುಗಳ ಬಳಕೆಯನ್ನ ತಡೆಯಲು ಕಠಿಣ ನಿಯಮ ಜಾರಿಗೆ ತರಲು ಸರ್ಕಾರ ನಿರ್ಧರಿಸಿದ್ದು ಇದಕ್ಕೂ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಆಸ್ಟ್ರೇಲಿಯಾ, ಜಪಾನ್ನಲ್ಲೂ ಇದೇ ರೂಲ್ಸ್. ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತಾ ಇರೋದು ಕರ್ನಾಟಕವೇ ಮೊದಲೇನಲ್ಲ. ಸಚಿವ ಸಂತೋಷ್ ಲಾಡ್ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳುವಂತೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾದ ಆಸ್ಟ್ರೇಲಿಯಾ ಮತ್ತು ಜಪಾನ್ನಲ್ಲಿ ಈಗಾಗಲೇ ಇಂತಹ ಕಾನೂನು ಜಾರಿಯಲ್ಲಿದೆ. ಅಲ್ಲಿನ ಸಾಧಕ ಬಾಧಕಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿಯೇ ರಾಜ್ಯ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ. ಬ್ಯಾನ್ ಮಾಡೋದು ಸರಿ, ಆದ್ರೆ ಕಲಿಯೋದು ಹೇಗೆ? ಇಂಟರ್ನೆಟ್ ಅನ್ನೋದು ಕೇವಲ ಮನರಂಜನೆ ಮಾತ್ರವಲ್ಲ, ಅದೊಂದು ಬೃಹತ್ ಜ್ಞಾನ ಭಂಡಾರ. ಪ್ರಾಜೆಕ್ಟ್ ವರ್ಕ್, ಆನ್ಲೈನ್ ಕ್ಲಾಸ್, ಹೊಸ ವಿಷಯಗಳನ್ನು ಕಲಿಯಲು ಮಕ್ಕಳಿಗೆ ಇಂಟರ್ನೆಟ್ ಬೇಕೇ ಬೇಕು. ಹೀಗಿರುವಾಗ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡುವ ಭರದಲ್ಲಿ ಮಕ್ಕಳ ಕಲಿಕೆಗೆ ಪೆಟ್ಟು ಬೀಳದಂತೆ ನೋಡಿಕೊಳ್ಳುವುದು ಸರ್ಕಾರದ ಮುಂದಿರುವ ದೊಡ್ಡ ಸವಾಲು. ಕೇವಲ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆಪ್ಗಳನ್ನು ಮಾತ್ರ ಬ್ಲಾಕ್ ಮಾಡಿ ಶೈಕ್ಷಣಿಕ ವೆಬ್ಸೈಟ್ಗಳಿಗೆ ಮುಕ್ತ ಅವಕಾಶ ನೀಡುವಂತಹ ಸಾಫ್ಟ್ವೇರ್ ಡೆವಲಪ್ ಮಾಡುವ ಅಗತ್ಯವಿದೆ. ಅನುಷ್ಠಾನದ ಅಸಲಿ ಸವಾಲು, ಗಂಟೆ ಕಟ್ಟುವವರು ಯಾರು? ಬ್ಯಾನ್ ಮಾಡೋದೇನು ಓಕೆ, ಆದ್ರೆ ಇದನ್ನ ಕಟ್ಟುನಿಟ್ಟಾಗಿ ಜಾರಿ ತರೋದು ಹೇಗೆ ಅನ್ನೋದೇ ಈಗ $1 ಮಿಲಿಯನ್ ಪ್ರಶ್ನೆ. ಮೊಬೈಲ್ ಅನ್ನೋದು ಪ್ರತಿಯೊಬ್ಬರ ಖಾಸಗಿ ಸ್ವತ್ತು, ಪೋಷಕರ ಮೇಲಿನ ಅತಿ ದೊಡ್ಡ ರಿಸ್ಕ್ ಮತ್ತು ಜವಾಬ್ದಾರಿ. ಈ ಕಾನೂನು ಯಶಸ್ವಿಯಾಗಬೇಕಾದ್ರೆ ಕೇವಲ ಸರ್ಕಾರದಿಂದ ಮಾತ್ರ ಸಾಧ್ಯ ಇಲ್ಲ. ಇಲ್ಲಿ ಪೋಷಕರ ಪಾತ್ರವೇ ಅತಿ ಮುಖ್ಯ. ಸರ್ಕಾರ ಏನೇ ಕಾನೂನು ತಂದ್ರೂ ಪೋಷಕರು ತಮ್ಮ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಅವರೇನ್ ಮಾಡ್ತಿದ್ದಾರೆ ಅಂತ ಗಮನಿಸದಿದ್ರೆ ಈ ಬ್ಯಾನ್ಗೆ ಯಾವುದೇ ಅರ್ಥವಿರೋದಿಲ್ಲ. ಮನೆಯ 4 ಗೋಡೆಗಳ ಮಧ್ಯೆ ಕೂತು ಮಗು ತನ್ನ ಅಪ್ಪ ಅಮ್ಮನ ಫೋನ್ನಲ್ಲಿ ಯಾವ ವೆಬ್ಸೈಟ್ ನೋಡ್ತಾ ಇದೆ, ಯಾವ ಆಪ್ ಬಳಸ್ತಾ ಇದೆ ಅಂತ ಸರ್ಕಾರ ಹೇಗೆ ಮಾನಿಟರ್ ಮಾಡೋಕೆ ಸಾಧ್ಯ? 18 ವರ್ಷದೊಳಗಿನವರಿಗೆ ಬೀಡಿ, ಸಿಗರೇಟ್ ಕೊಡಬಾರ್ದು ಅನ್ನೋ ಕಾನೂನಿದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ ಅಂತ ಕೆಲವರು ಪ್ರಶ್ನಿಸುತ್ತಿದ್ದಾರೆ. ಒಂದ್ ವೇಳೆ ಮಕ್ಕಳು ನಿಯಮ ಮೀರಿ ಸೋಷಿಯಲ್ ಮೀಡಿಯಾ ಬಳಸಿದ್ರೆ ಅದಕ್ಕೆ ಪೋಷಕರನ್ನೇ ಹೊಣೆ ಮಾಡಿ ಶಿಕ್ಷಿಸುವ ಅಥವಾ ದಂಡ ವಿಧಿಸುವ ಕಾನೂನು ಬರುತ್ತಾ ಅನ್ನೋ ಪ್ರಶ್ನೆಯೂ ಈಗ ಶುರುವಾಗಿದೆ. ನಿಯಮ ಉಲ್ಲಂಘಿಸುವ ಸೋಷಿಯಲ್ ಮೀಡಿಯಾ ಸಂಸ್ಥೆಗಳಿಗೆ ಭಾರೀ ದಂಡ ವಿಧಿಸುವ ಬಗ್ಗೆಯೂ ಸರ್ಕಾರ ಚಿಂತನೆ ನಡೆಸಿದೆ.
ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳ ಜವಾಬ್ದಾರಿ ಏನು? ಈಗಾಗಲೇ ಕೆಲವು ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ಮೊಬೈಲ್ ತರೋದನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಸರ್ಕಾರಿ ಶಾಲೆಗಳಲ್ಲೂ ಮಕ್ಕಳು ಮೊಬೈಲ್ ಬಳಸೋದಿಲ್ಲ. ಆದರೆ ಶಾಲೆಯಿಂದ ಹೊರಬಂದ ಮೇಲೆ ಮಕ್ಕಳನ್ನ ಕಂಟ್ರೋಲ್ ಮಾಡುವುದು ಕಷ್ಟ. ಹೀಗಾಗಿ ಶಾಲಾ ಕಾಲೇಜುಗಳಲ್ಲಿ ಡಿಜಿಟಲ್ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಕ್ಕಳಿಗೆ ಮೊಬೈಲ್ನ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸೋದು ಬಹಳ ಮುಖ್ಯವಾಗಿದೆ. ಮುಂದಿನ ಪೀಳಿಗೆಗಾದ್ರೂ ಉಳಿಯಲಿ ಈ ಕಾನೂನು. 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡುವ ಸರ್ಕಾರದ ನಿರ್ಧಾರ 100% ಸರಿಯಾಗಿದೆ. ಈಗಲೇ ಮೊಬೈಲ್ ದಾಸರಾಗಿರುವ ಟೀನೇಜರ್ಗಳನ್ನ ದಿಢೀರಂತ ಕಂಟ್ರೋಲ್ ಮಾಡೋದು ಕಷ್ಟವಾಗಬಹುದು. ಆದರೆ ಈಗ 10 ರಿಂದ 12 ವರ್ಷದ ವಯಸ್ಸಿನಲ್ಲಿರುವ ಮಕ್ಕಳನ್ನ ಈ ಕಾನೂನಿನ ಭಯದಿಂದಲಾದ್ರೂ ನಿಯಂತ್ರಣದಲ್ಲಿಡಲು ಸಾಧ್ಯವಿದೆ. ತಕ್ಷಣಕ್ಕೆ ಈ ಕಾನೂನು 100% ಸಕ್ಸಸ್ ಆಗದಿದ್ರೂ ಮುಂದಿನ ಪೀಳಿಗೆಯನ್ನಾದ್ರೂ ಡಿಜಿಟಲ್ ಡ್ರಗ್ಸ್ನಿಂದ ರಕ್ಷಿಸಲು ಇದು ಒಂದು ಭದ್ರ ಬುನಾದಿಯಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ.